ಇವತ್ತು ವ್ಲಾಗ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ಆಡ್ ಮಾಡುವಂತ ಇದ್ದೇನೆ. ಚಾಚಿ ಬಾಬಾ ನನ್ನ ವಾಯ್ಸ್ಗೆ ಬಚ್ಚಂಗಾಯಿ ಕಲ್ಲಂಗಡಿಲ್ಲಂತೆ ಬಚ್ಚಂಗಾಯಿ ಅಂತೆ. ವಿಶೇಷ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಡೈಲಿ ವ್ಲಾಗ್ ಟು ಇವತ್ತು ಎರಡನೇ ಸಂಚಿಕೆ. ತುಂಬ ದಿನಗಳಾದ ನಂತರ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೇ. ಒಂದಿಷ್ಟು ವಿಷಯಗಳನ್ನು ಶೇರ್ ಮಾಡಲಿಕ್ಕಿದೆ, ಮತ್ತು ಇವತ್ತಿನ ವ್ಲಾಗ್ ಏನು ಅಂತ ಲಾಸ್ಟ್ವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜೆ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂಡ್ ಶಾಂಪೂ ಇದೆ. ಇದು ಡ್ಯಾಂಡ್ರಫ್ಗೆ, ಲಾಂಗ್ ಹೇರ್, ಥಿಕ್ ಹೇರ್, ಬ್ಲಾಕ್ ಹೇರ್, ಶೈನ್ ಹೇರ್, ಹೇರ್ ಫಾಲ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಉಂಟು, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದೆ, ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆನಾ? ಇವತ್ತು ಏನು ಗೊತ್ತಾ, ಇವತ್ತು ವ್ಲಾಗ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ಆಡ್ ಮಾಡುವಂತ ಇದ್ದೇನೆ. ಇದು ಸ್ಪೆಷಲ್ ಅಂತ ಹೇಳಲ್ಲ, ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಕೂಡ ನಾನು ಈ ತರ ಮಾಡಿದ್ದೆ. ಏನು ಅಂತ ಹೇಳಿದ್ರೆ, ನಾನು ಡೈಲಿ ವ್ಲಾಗ್ ನೋಡ್ತೀರಲ್ವಾ, ಸೊ ಡೈಲಿ ಕಮೆಂಟ್ ಯಾರು ಮಾಡ್ತೀರಾ, ಸೊ ಅದರಲ್ಲಿ ಒಂದು ಬೆಸ್ಟ್ ಕಮೆಂಟನ್ನು ಚೂಸ್ ಮಾಡಿ ವೀಕ್ನ ಲಾಸ್ಟಿಗೆ ಅಂದರೆ ವೀಕೆಂಡಿಗೆ ನಾನು ಅವರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ನಂದು ಲಚ್ಚಸ್ ಫ್ಯಾಷನ್ ವರ್ಲ್ಡ್ ಅನ್ನುವಂತಹ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಸೊ ಆ ಲೆಕ್ಕದಲ್ಲಿ ಒಂದು ಸಾರಿ ಆರ್ ಡ್ರೆಸ್ ಫ್ರೀಯಾಗಿ ಸಿಗತ್ತೆ. ಓಕೆನಾ? ಸೊ ಡೈಲಿ ಕಮೆಂಟ್ ಮಾಡ್ತಾ ಇರ್ತೀರಾ, ಆ್ಯಂಡ್ ಅದರಲ್ಲಿ ಬೆಸ್ಟ್ ಕಮೆಂಟನ್ನು ಚೂಸ್ ಮಾಡಿ, ಡೈಲಿ ಅವ್ರು ಮಾಡಿರಬೇಕು. ಒಂದು ಕಂಡೀಷನ್, ಡೈಲಿ ಅವರು ಕಮೆಂಟ್ ಮಾಡ್ತಾ ಇರಬೇಕು, ಆ್ಯಂಡ್ ಅದರಲ್ಲಿ ಬೆಸ್ಟ್ ಕಮೆಂಟ್ ಯಾವುದು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅವರನ್ನು ಚೂಸ್ ಮಾಡಿ ವೀಕೆಂಡಿಗೆ ಅವರಿಗೆ ಒಂದು ಸಾರಿ ಅಥವಾ ಡ್ರೆಸ್ ಅಥವಾ ಹೇರ್ ಆಯಿಲ್, ಸೊ ಇದು ಮೂರರಲ್ಲಿ ಯಾವುದಾದ್ರೂ ಸಿಗುತ್ತೆ. ಓಕೆನಾ? ಅದು ಯಾವುದೂ ಆಗಿರ್ಬೋದು. ಓಕೆನಾ? ಸೊ ಮತ್ತು ನಿನ್ನೆ ಲಚ್ಚುನ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಅವಳು ಸ್ಕೂಲಿಗೆ ಹೋಗುವಾಗ ಕನ್ನಡ ಕಲಿತಾಳೆ ಹಾಗೆ ಅಂತ. ಆಲ್ರೆಡಿ ಅವಳನ್ನು ಅಂಗನವಾಡಿಗೆ ಕಳಿಸ್ತಾ ಇದ್ದೇನೆ. ಸೊ ಅಲ್ಲಿ ಕನ್ನಡ ಮಾತಾಡಲೇಬೇಕಾಗುತ್ತೆ, ಎಲ್ಲ ಮಕ್ಕಳು ಮಾತಾಡಬೇಕಾದ್ರೆ. ಸೊ ಇವಳು ಅಲ್ಲಿ ಹೋಗಿ ತುಳುವಲ್ಲಿ ಮಾತಾಡ್ತಿರ್ತಾಳೆ, ಸೊ ಅದಕ್ಕೋಸ್ಕರ ಅವಳಿಗೆ ಕನ್ನಡ ಕ್ಲಾಸ್ ಅಂತ ಅಷ್ಟೇ. ಸೊ ಸ್ವಲ್ಪ ಸ್ವಲ್ಪ ಮಾತಾಡ್ತಾಳೆ, ಪರವಾಗಿಲ್ಲ. ಇನ್ನು ಅವಳಿಗೆ 2 ವರ್ಷ 3 ತಿಂಗಳು ಅಷ್ಟೇ, ಈಗಲೇ ಮಾತಾಡಬೇಕು ಅಂತ ಏನಿಲ್ಲ. ಬಟ್ ಸಣ್ಣ ವಯಸ್ಸಿನಿಂದಲೇ ಏನು ಮಕ್ಳು ಕಲಿತಾರೆ, ಸೊ ಅದು ದೊಡ್ಡವರಾದ ನಂತರ ಅದು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವಳಿಗೆ ಈಗಲೇ ಕನ್ನಡ ಅಭ್ಯಾಸ ಮಾಡುವ ಅಂತ ಅಷ್ಟೇ. ಯಾಕಂತ ಹೇಳಿದ್ರೆ ಅಲ್ಲಿ ಮಕ್ಕಳೆಲ್ಲ ಕನ್ನಡ ಮಾತಾಡೋದು, ಇವಳು ತುಳು ಮಾತಾಡಿದ್ರೆ ಮತ್ತೆ ಮಕ್ಕಳು ಕೂಡ ತುಳು ಮಾತಾಡಿಗೆ ಸ್ಟಾರ್ಟ್ ಮಾಡ್ಬೋದು ಅಂಗನವಾಡಿಯಲ್ಲಿ. ಸೊ ಅದಕ್ಕೋಸ್ಕರ ಅವಳನ್ನು ಯಾಕೆ ಇಷ್ಟು ಬೇಗ ಅಂಗನವಾಡಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಅದು ಜಸ್ಟ್ ಮಧ್ಯಾಹ್ನ ತನಕ ಮಾತ್ರ, ಚಿಕ್ಕಿಯ ಅಂಗನವಾಡಿ, ಅವರು ಅಲ್ಲಿ ಟೀಚರ್. ಸೊ ಹಾಗಾಗಿ ನಾವು ಹಾಕಿದ್ದೇವೆ ಅಷ್ಟೇ. ಎಸ್, ಇನ್ನು ಲಚ್ಚೀಗ ನಿದ್ದೆ ಮಾಡಿದ್ದಾಳೆ. ನಾನು ಕೂಡ ಇನ್ನು ಹಸ್ಬೆಂಡ್ ಮನೆಗೆ ಹೊರಡೋದು, ಶ್ಯಾಂಪು ಮಾಡಲಿಕ್ಕೆ ಉಂಟು, ಅದಕ್ಕೆ ಬೇಕಾದೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೇನೆ. ಇನ್ನು ಹೋಗಿ ವಾಪಸ್ ರೆಡಿ ಆಗಬೇಕು, 3 ದಿನದ ಕೆಲಸ ಇರುತ್ತೆ. ಸೊ ಅದು ಹಾಗಾಗಿ ನೋಡುವ, ಅದರದ್ದು ಕೂಡ ವೀಡಿಯೋ ಮಾಡಲಿಕ್ಕೆ ಆಗತ್ತೆ, ನೋಡ್ತೇನೆ. ಲಚ್ಚು ಮಲಗಿದ್ದಾಳೆ, ಮತ್ತೆ ಎದ್ದ ನಂತರ ನಾನು ನಿಮಗೆ ಅವಳ ವೀಡಿಯೋ ಮಾಡ್ತೇನೆ. ಓಕೆ? ಚಾಚಿ ಬಾಬಾ ನನ್ನ ವಾಯ್ಸ್ಗೆ ಹಾಗೆ ಇದ್ದಿದ್ಲು, ನನ್ನ ಕಾಲಲ್ಲಿ ವಾಪಸ್ ಮಲಗಿದ್ಲು. ಲಚ್ಚು ಎಂತ ತಿನ್ನೋದು? ಲಚ್ಚು ಲಚ್ಚು ಎಂತ ತಿನ್ನೋದು? ಇಕ್ಕಳ, ಓಯ್ ಲಚ್ಚು ಎಂತ ತಿನ್ನೋದು? ಕಲ್ಲಂಗಡಿ. ಎಂತ ಹೇಳು ಕಂದಮ್ಮ? ನಿದ್ದೆದ್ದದಷ್ಟೇ ನಾವು, ಎಲ್ಲೋ ಕಲ್ಲಂಗಡಿ ಇತ್ತು, ಸೊ ಅದನ್ನು ತಿಂತಾ ಇದ್ದೇವೆ. ಇಲ್ಲಿ ವಸಂತಕ್ಕ ಕೂಡ ಇದ್ದಾರೆ. ಎಂತ ತಿನ್ನುದು ಮಗ? ಕಲ್ಲಂಗಡಿ ಅಂತ ಹೇಳಿ, ಕಲ್ಲಂಗಡಿ ಪಲ್ಲೆ ಬೋಕ, ಮತ್ತೆ ಬಚ್ಚಂಗಾಯಿ ಕಲ್ಲಂಗಡಿ ಇಲ್ಲಂತೆ, ಬಚ್ಚಂಗಾಯಿ ಅಂತೆ. ನನಗುಂಟಾ, ಅಮ್ಮನಿಗೆ ಉಂಟಾ? ಮತ್ತೆ ಹೇಗಿದ್ದೀರಿ? ನನಗೆ ಕೊಟ್ಲು ನೋಡಿ ಅರ್ಧ ತಿಂದು. ಹೇಗಿದ್ದೀರಿ? ಹೇಗಿದ್ದೀರಿ ಮಗ? ಚಂದಿದ್ದೀರಾ? ಹುಷಾರಿದ್ದೀರಾ? ಸೌಖ್ಯವಾ? ಸೌಖ್ಯ. ಮತ್ತೆ ವಿಶೇಷ?
ವಿಶೇಷ ಎತ್ತಿಂದು ಚಂದ ಇಲ್ಲಂತೆ ಹೇಳ್ತಿದ್ದಾಳೆ. ನಿಜ? ಓ, ನನಗೆ ಉಂಟಾ? ಅಮ್ಮನಿಗೆ ಅಮ್ಮನಿಗೆ ಥ್ಯಾಂಕ್ ಯು. ಮತ್ತೆ ನಿನಗೆ 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 ನಾನು ತಿಂತೇನೆ. ನಿನಗೆ ಅದೇ ಬೇಕು ಅಲ್ಲ. ಮತ್ತೆ ಆಯ್ತಾ? ಚಾ ಆಯ್ತಾ? ಎಂತ ಚಾಗೆ? ದೋಸೆ ಅಲ್ಲ, ಶೇಮೆ ದಡ್ಡೆ ನೋಡು. ಎಂತ ಎಂತದು? ಶೇಮೆಯಾ? ಎಂತ ತಿನ್ನುದೆಂತ? ಎಂತ ತಿನ್ನುದು ಅದು? ಅದೆಂತ? ಎಂತದು? ಎಂತದು ಅಂತ? ನಿನ್ನ ಹೆಸರೆಂತ? ಹೆಸರಿಲ್ಲವಾ? ಹೆಸರು ರಿಯಾನ್ಶಿ ಅಲ್ಲ ನಿಂದು? ಎಂತ ರಿಯಾನ್ಶಿಯಾ? ಅಲ್ಲ ಲಚ್ಚುವ? ನೀನು ಬಾಬಾವಾ? ಹೌದಾ? ಅಲ್ಲ, ನೀನು ಬಾಬಾ ಅಲ್ಲ, ನಾನು ಬಾಬಾ. ನಾನು ನಾನು ಬಾಬಾ. ನಾನು 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 ಬಾಬಲ್ಲ. ದೊಡ್ಡನಿಗೆ ಕೊಟ್ಟಿಯಾ ಬಚ್ಚಂಗಾಯಿ? ಹೋಗು, ದೊಡ್ಡನಿಗೆ ಕೊಡು. ಈಗ ಇಲ್ಲಿ ಇದನ್ನು ತಗೊಂಡೋಗಿ ಕೊಡು ಒಂದು ದೊಡ್ಡನಿಗೆ. ಬಚ್ಚಂಗಾಯಿ ಕೊಡು. ಹೌದೇನು? ಅಲ್ಲಿ ಬಚ್ಚಂಗಾಯಿ ಕೊಡು ಅಮ್ಮನಿಗೆ. ಹೋಗು ದೊಡ್ಡನಿಗೆ. ದೊಡ್ಡ ತಿಲ್ಲೆ ಅಂತ ಹೇಳು. ತಿನ್ನಿ ತಿನ್ನಿ ದೊಡ್ಡ ಅಂತ ಹೇಳು. ಹೇಳು. ಹಾ, ತಿನ್ನಿ ದೊಡ್ಡ. ತಿನ್ನದೆ ಬಿಡುದಿಲ್ಲ ನಾವು. ಚಂದ ಉಂಟಾ? ಶೋಕ್ ಉಂಟಾ? ಚೋಕಿಜ್ಜ ಶಶ. ಓ, ಪೆಟ್ರೋಲ್ ಬಾರ್ದು ಬಾಪ. ಬಾಯ್ ಬಾಯ್ ತಾತಾ. ಹಚ್ಚಿದ್ದಿಲ್ಲೇ ನಾನು ಕಬಕಕ್ಕೆ. ಬಾಯ್ ಮಗ. ಕಂದಮ್ಮ ಕಂದಮ್ಮ. ದೊಡ್ಡನಿಗೆ ಜೋ ಮಾಡಿ ಚಾಚೆ ಮಾಡು. ಹೇಗೆ ಜೋ ಮಾಡುದು? ಜೋ ಮಾಡುದು ಹೇಗೆ? ದೊಡ್ಡನಿಗೆ ಜೋ ಮಾಡು. ಜೋ ದೊಡ್ಡ. ಹೇಗೆ ಹೇಗೆ? ತಾಟ. ಅದೆಂತ ತಿನ್ನುದು? ಇದೆಂತ ಇದೆಂತ? ನೆಲ್ಲಿಕಾಯಿ ಅಲ್ಲದು, ಪೆರಂಗಾಯಿ. ಪೇರಳೆ ಹಣ್ಣು. ತೆಂಗಾಯಿ. ಸರಿ ಮಗ, ಬಾಯ್. ಟಾಟಾ. ಅಮ್ಮ ಬರ್ಪ. ಬಾಯ್. ಪೆಟ್ರೋಲ್ ಹಾಕಿ ಬರ್ತೇನೆ ಆಯ್ತಾ? ಬಾಯ್. ಟಾಟಾ. ಬಾಯ್. ಟಾಟಾ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.
ಎಸ್, ಇವತ್ತು ಲಚ್ಚವನ್ನ ಮನೆಯಲ್ಲೇ ಬಿಟ್ಟು ಬಂದ್ವಿ, ತಾಯಿ ಮನೆಯಲ್ಲಿ. ಸೊ ಇವತ್ತೊಂದು ದಿನ ಇಲ್ಲಿ ನೋಡುವ, ನಾನಿಲ್ಲದೆ ಜಸ್ಟ್ ಆಗ್ತಾಳ ಏನು ಅಂತ. ಅಮ್ಮನಿಗೆ ಕೂಡ ಬೋರ್ ಆಗುತ್ತೆ ಅಲ್ವಾ ಮನೆಯಲ್ಲಿ ಒಬ್ಬರಿಗೆ. ಸೊ ಹಾಗಾಗಿ ಅವಳು ಕೂಡ ಇದ್ರೆ ಸ್ವಲ್ಪ ಖುಷಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ಬಿಟ್ಟು ಬಂದಿದ್ದೆ. ಇದು ನೋಡಿ, ಶ್ಯಾಂಪುಗೆ ನಾನು ಎಲ್ಲ ಶೀಗೆಕಾಯಿ, ಅಗಸದಿದು ಅಂತೆಲ್ಲ ಹೇಳಿ ಎಲ್ಲ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಎಲ್ಲವನ್ನ ಕೂಡ ನೆನೆಸಿಟ್ಟಿದ್ದೆ. ಸೊ ಈಗ ಶ್ಯಾಂಪು ರೆಡಿ ಮಾಡ್ತಾ ಇದ್ದೇನೆ. ಇದು 3 days ಆಗುತ್ತೆ ಈ ಒಂದು ಶ್ಯಾಂಪು ರೆಡಿ ಆಗಬೇಕು ಅಂತ ಹೇಳಿದ್ರೆ. ಹೆವಿ ಕೆಲಸ ಇರುತ್ತೆ ಇದರಲ್ಲಿ. ಆಯಿಲಲ್ಲಿದ್ರೂ ಕೂಡ ನಮಗೆ ಜಾಸ್ತಿ ಕೆಲಸ ಬರೋದಿಲ್ಲ, ಇದರಲ್ಲಿ ಜಾಸ್ತಿ ಕೆಲಸ ಇರುತ್ತೆ. ತುಂಬ ಕಷ್ಟ ಇದೆ ಇದು ಮಾಡೋದಕ್ಕೂ ಕೂಡ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನೆ ಒಬ್ಳೆ ಇದ್ಲು ಇಲ್ಲೇ, ನಾನು ಬಿಟ್ಟೋಗಿದ್ದೆ ಅಮ್ಮನ ಮನೆಯಲ್ಲಿ. ಲಚ್ಚು ಕೂ ಓಯ್ ಏಯ್ ಕಂದಮ್ಮ 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 ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾಪಸ್ ಮನೆಗೆ ಬಂದೆ. ಈಗ ವಾಪಸ್ ಆಫೀಸಿಗೆ ಹೊರಡ್ತಾ ಇದ್ದೇನೆ. ರೆಸ್ಟ್ ಬಂದಿದೆ. ಅನ್ನು ಮಗ ಲಚ್ಚು ನನಗೆ ಹೇಳ್ತಿದ್ದಾಳೆ ನೋವು ಬೇಡ ಅಂತ. ಸೊ ಆಯಿತು ಅಷ್ಟೇ. ಮತ್ತು ನಿನ್ನೆ ಶ್ಯಾಂಪುದೆಲ್ಲ ನಿಮಗೆ ತೋರಿಸಿದ್ದೇನೆ, ಬಟ್ ಎಲ್ಲ ಆಯಿತು. ನಾನು ಅದರ ವೀಡಿಯೋ ಮಾಡಲಿಲ್ಲ, ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋಣ. ಬೈ, ಟೇಕ್ ಕೇರ್.